ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿಗಳು. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ. ಅಕ್ಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಭಕುತನಾದೆನು ಗುರುವೇ ಯೋಗಿನಾಥ. ಬಸವಾದಿ ಪ್ರಮತರಿಗೆ ಶರಣೆಂದು ವಚನ ಪಿತಾಮಹ ಹಾಗೂ ಹಳಕಟ್ಟಿಯವ್ರನ್ನ ಕೂಡ ಸ್ಮರಿಸಿಕೊಂಡು ತಮ್ಮೆಲ್ಲರ ಅಂತರಂಗದ ಲಿಂಗ ಚೈತನ್ಯಕ್ಕೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಕೂಡಲ ಸಂಗನ ಶಕ್ತಿಯ ಹೊತ್ತು ಮರ್ತ್ಯಕ್ಕೆ ಬಂದಿದೆ ಜ್ಞಾನದ ಮುತ್ತು. ಸಕಲ ಮಾನವರಿಗೆ ಆಗಿದೆ ಸ್ವತ್ತು. ಇದು ಬಲ್ಲಂತಹ ಮಹಿಮರಿಗಾಗುವುದು ಗೊತ್ತು. ಜೋ ಜೋ ಇದು ಬಲ್ಲಂತಹ ಮಹಿಮರಿಗಾಗುವುದು ಗೊತ್ತು. ಜೋ ಜೋ ಸದ್ಗುರು ಸಂಗನ ಬಸವ ಜೋ ಜೋ. ಹೀಗೆಂದು ಬಾಲಬಸವನ ಎತ್ತಿ ಮುದ್ದಾಡಿಸಿ ಬೆಳೆಸಿದಳು. ಬಸವನ ಬೆಸಲಾದ ಬಾಣತಿ ನಾನಯ್ಯ ಬಸವ 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 ಎಂದು ತಮ್ಮನ ಹಾಡಿ ಹರಿಸಿದಳು ಧೀರಮಾತೆ ಅಕ್ಕನಾಗಮ್ಮ. ಬಸವಣ್ಣನ ಶ್ರೇಯೋಭಿಲಾಷಿಯಾಗಿ, ಸಮಾಜದ ಕಲ್ಯಾಣಕ್ಕಾಗಿ, ವೈಚಾರಿಕ ಆಂದೋಲನಕ್ಕಾಗಿ ಬಸವರಸನ ಬೆಂಗಾವಲಾಗಿ ನಿಂತ ಪರಿ ಸಾಧಾರಣವಾದುದಲ್ಲ. ಪಂಪನ ಮಾನವ ಕುಲಂ ತಾನೊಂದೆವಲಂ ಎಂಬ ಉಕ್ತಿ ನಿಜಕ್ಕೂ ಸಾರ್ಥಕತೆ ಪಡೆದಿದ್ದು ಈ ವಚನಯುಗದಲ್ಲಿ ಮಾತ್ರ. ಅಕ್ಕನಾಗಮ್ಮ ಬಸವರಸನಿಗಿಂತ 14 ವರ್ಷ ದೊಡ್ಡವಳಾದರೂ ತನ್ನ ಮನಸ್ಸಾಕ್ಷಿಗೆ ಎಂದೂ ವಿರುದ್ಧವಾಗಿ ನಡೆದವಳಲ್ಲ. ಶರಣರ ಸಾಂಗತ್ಯದಲ್ಲಿ ಮಿಂದು ಸದಾಚಾರಿಯಾಗಿ ನಡೆದವಳು. ಸ್ತ್ರೀ ಕುಲಕ್ಕೆಲ್ಲ ಮಾದರಿ ನಮ್ಮ ಅಕ್ಕನಾಗಮ್ಮ. ಎಲ್ಲರ ಮುದ್ದಿನ ಕಣ್ಮಣಿ ಬಸವ ಬೆಳೆದು ದೊಡ್ಡವನಾದ. ಬಲು ಕುಶಾಗ್ರಮತಿ, ಅಷ್ಟೇ ಸೂಕ್ಷ್ಮ ಸಂವೇದಿ. ಪ್ರತಿದಿನ ವಿದ್ವಾಂಸರ ಗೋಷ್ಠಿಗಳು, ವೇದ ಮಂತ್ರ ಪಠಣಗಳ ಜಿಜ್ಞಾಸೆ, ಜೊತೆಗೆ ವೇದಗಳನ್ನು ಓದುವ ಕ್ರಮ, ಆ ಸ್ವರ ವಿನ್ಯಾಸದೊಂದಿಗೆ ಅಸಂಖ್ಯಾತ ಮಂತ್ರಗಳು ಬಸವನಿಗೆ ಕಂಠೋದ್ಗತವಾದವು. ಉಪನಿಷತ್ತಿನ ಶ್ಲೋಕಗಳು ನಾಲಿಗೆ ಮೇಲೆ ನಲಿದಾಡಿದವು. ಮಾದಿರಾಜನಿಗೆ ತನ್ನ ಮಗನು ಸಮರ್ಥ ನಾಯಕನಾಗಿ ಅಗ್ರೇಸರ ಪಟ್ಟದ ಗೌರವಾದರಗಳನ್ನು ಹೆಚ್ಚಿಸುವ, ತಮ್ಮ ಔಷಧ ಕೀರ್ತಿ ಬೆಳಗಿಸುವ ಅತ್ಯಂತ ಸ್ಫುರದ್ರೂಪಿ, ಅಷ್ಟೇ ವಿನಯಶಾಲಿ, ಸದ್ಗುಣವಂತ ಬಸವರಸ ನನ್ನ ಮಗನೆಂಬ ಹೆಮ್ಮೆ. ಅಷ್ಟೇ ಆತನ ಸಂತಸಕ್ಕೆ ಪಾರವೇ ಇಲ್ಲ. ಆದರೂ ಬದುಕು ಯಾರನ್ನು ಹೇಗೆ ರೂಪಿಸುತ್ತದೆ ಎಂಬುದನ್ನಾರು ಬಲ್ಲರು ಅಲ್ಲವೇ? ಬಾಲಕ ಬಸವರಸನ ಬಾಳಿನಲ್ಲಿ ಸಂತೋಷ, ಸುಖ, ಸಮೃದ್ಧಿ ತುಂಬಿ ತುಳುಕುತ್ತಿದ್ದವು. ಸಮಾಜದಲ್ಲಿ ಅಧಿಕಾರ, ಗೌರವ, ಮನ್ನಣೆ, ಆಳು ಕಾಳು, ಶ್ರೀಮಂತಿಕೆ, ಒಟ್ಟಾರೆ ಸಂತೃಪ್ತಿಯ ಬದುಕು ಬಸವನದಾಗಿತ್ತು. ಆದರೂ ಬಸವನ ಅಂತರಂಗದಲ್ಲಿ ತಳಮಳ, ಚಡಪಡಿಕೆ, ಏನೋ ಸರಿಯಿಲ್ಲ ಎಂಬ ಭಾವ. ಎಲ್ಲವನ್ನು ಬದಲಿಸಿ ಎಲ್ಲರನ್ನು ಒಂದು ಮಾಡಿ ಆಸ್ತಿ, ಅಂತಸ್ತು, ಮೇಲು ಕೀಳು, ಬಡವ ಶ್ರೀಮಂತ, ಹೆಣ್ಣು ಗಂಡು ತಾರತಮ್ಯ ಹೋಗಲಾಡಿಸಿ ಜಾತಿ ವರ್ಗ ವರ್ಣರಹಿತ ಸಮಾಜ ನಿರ್ಮಾಣದ ಕನಸನ್ನು ಕಾಣತೊಡಗಿದ. ಈ ಮಹತ್ವದ ಆಕಾಂಕ್ಷೆ ಬೀಜ ಬಿತ್ತಿದವಳು, ತದನಂತರ ಆ ಸಸಿಗೆ ನೀರು ಹಾಕಿ ಪೋಷಿಸಿದವಳು ಅಕ್ಕನಾಗಮ್ಮಳೆಂಬುದು ಸ್ಪಷ್ಟ. ಇತಿಹಾಸ ಮರೆಯುವಂತಿಲ್ಲ. ಬಸವನ ವೈಚಾರಿಕ ಚಿಂತನೆಯ ಕೆಲ ತುಣುಕುಗಳನ್ನು ನೋಡೋಣ ಬನ್ನಿ. ಸರ್ವೇ ಜನಃ ಸುಖಿನೋ ಭವಂತು. ಪ್ರತಿದಿನ ಓದುವ ಮಾತು ಗಿಳಿ ಓದಿದ ಮಾತಿನಂತಿಲ್ಲವೇ? ದೇವರು ಎಲ್ಲೆಡೆ ಇದ್ದಾನೆ, ಎಲ್ಲರೊಳಗೂ ಇದ್ದಾನೆ ಎಂಬೋಣವಾದರೆ ಪಾದರಕ್ಷೆ ತಯಾರಿಸುವ, ಬುಟ್ಟಿ ಹೆಣೆದು ಕೊಡುವ, ಮಡಿಕೆಗಳ ತಯಾರಿಸಿಕೊಡುವ, ಹಸು ಕರುಗಳ ಆರೈಕೆ ಮಾಡುವ, ಹೊಲ ಗದ್ದೆಗಳಲ್ಲಿ ಶ್ರಮವಹಿಸಿ ದುಡಿಯುವ ಜನರನ್ನೇಕೆ ಮುಟ್ಟಿಸಿಕೊಳ್ಳುವುದಿಲ್ಲ? ನಮಗೆಲ್ಲ ಉಪಕಾರ ಮಾಡುವ ಈ ದುಡಿಯುವ ವರ್ಗ ಮಾತ್ರ ನಮ್ಮ ಮನೆಯ ಹೊಸ್ತಿಲನ್ನು ತುಳಿಯುವಂತಿಲ್ಲವಲ್ಲ? ಯಾಕೆ ಹೀಗೆ? ಸ್ವರ್ಗ ನರಕ ಎಂಬೆಲ್ಲ ಭಯ ಹುಟ್ಟಿಸಿ ಶೂದ್ರರಲ್ಲಿ ಭಯವನ್ನು ತುಂಬುತ್ತಾರಲ್ಲ, ಯಾಕೆ? ಅವರಿಗೊಂದು ನ್ಯಾಯ, ನಮಗೊಂದು ನ್ಯಾಯ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ಹೆಣ್ಣು ಮಕ್ಕಳು ಪೂಜಿಸಲ್ಪಡುತ್ತಾರೆಯೋ ಅಲ್ಲಿ ದೇವತೆಗಳು ವಾಸಿಸುತ್ತಾರೆ ಎಂದು ಹೇಳುತ್ತಾರಲ್ಲ. ಹಾಗಿದ್ದರೆ ಅವರ ಧಾರ್ಮಿಕ ಸ್ವಾತಂತ್ರ್ಯದಿಂದ ವಂಚಿತರನ್ನಾಗಿ ಮಾಡಿದ್ದು ಯಾಕೆ? ಮುಟ್ಟಾಗುತ್ತಾಳೆ ಎಂಬ ಕಾರಣಕ್ಕಾಗಿ ಅವಳನ್ನು ಪಾಪಿ, ಭೋಗದ ವಸ್ತು, ನರಕಕ್ಕೆ ದಾರಿ ಎಂದೆಲ್ಲ ಕರೆಯುತ್ತಾ ಅವಳಿಗೆ ಒಕ್ಕಲುತನ, ಕುಶಲ ಕೈಗಾರಿಕೆ ಎಲ್ಲದರಿಂದ ದೂರವಿಟ್ಟು 4 ಗೋಡೆಗಳ ಮಧ್ಯೆ ಬಂದಿಯಾಗಿರುವಂತೆ ಮಾಡಿದ್ದಾದರೂ ಏಕೆ? ಅಷ್ಟೇ ಅಲ್ಲ, ಸರ್ವಭೂತಗಳಲ್ಲಿ ದೇವರಿದ್ದಾನೆ ಎಂದು ಹೇಳಿ ಮೇಕೆಯನ್ನು ಬಲಿ ಕೊಡುವುದು ಯಾವ ನ್ಯಾಯ? ಹೀಗೆ ಬಸವರಸನ ವಿಚಾರಧಾರೆ ಸಾಗುತ್ತಿತ್ತು. ಕಲ್ಲನಾಗರಕ್ಕೆ ಹಾಲನೆರೆದು ನಿಜ ನಾಗರವನ್ನು ಕೊಲ್ಲುವರಲ್ಲ,
ಅಗ್ನಿದೇವರಂದು ನಿತ್ಯ ತುಪ್ಪ, ಕಂಡಲು ಮುಂತಾದ ಹವಿಸ್ಸು ಅರ್ಥೈಸುತ್ತಾರೆ. ಮನೆ ಸುಡುವಾಗ ಬೈಯುತ್ತಾ ನೀರೆರಚಿ ಧೂಳೆರಚಿ ಆರಿಸುವರು. ಈ ಮೋಸ ಮನಸ್ಸನ್ನು ಘಾಸಿಗೊಳಿಸುತ್ತಿದೆಯಲ್ಲ. ಬಸವ ಬೆಳೆದಂತೆ ಆತನ ಆಲೋಚನಾ ಶಕ್ತಿಯು ಬೆಳೆಯಿತು. ವೇದ, ಶಾಸ್ತ್ರ, ಪುರಾಣಗಳನ್ನು ದಾಟಿಕೊಂಡು, ವೈದಿಕದ ಶುಷ್ಕ ಸಂಸ್ಕಾರಗಳನ್ನು ದಾಟಿಕೊಂಡು, ಅಗ್ರಹಾರದ ವಿಧಿ ನಿಯಮಗಳನ್ನು ದಾಟಿಕೊಂಡು ಜನರತ್ತ ಬರತೊಡಗಿದ. ನಿಜದ ಜಗತ್ತಿನ ಕಡೆ ನಡೆಯಲು ಮನಸ್ಸು ತಯಾರಿ ನಡೆಸಿತು. ಇದೇ ಸಮಯಕ್ಕೆ ಒಂದು ಘಟನೆ ಇತಿಹಾಸದಲ್ಲಿ ಎಂದೆಂದೂ ಮರೆಯದ ಆ ಪ್ರಸಂಗ ನಡೆದೇ ಬಿಟ್ಟಿತು. ಈ ಘಟನೆ ತಾನು ಹುಟ್ಟಿ ಬೆಳೆದ ಬಾಗೇವಾಡಿ, ಅಗ್ರಹಾರ, ತಂದೆ ತಾಯಿ ಎಲ್ಲವನ್ನು ಬಿಟ್ಟು ಬರುವಂತಾಯಿತಲ್ಲ. ಅಕ್ಕನಾಗಮ್ಮನೊಳಗೆ ಕಪ್ಪಡಿ ಸಂಗಮಕ್ಕೆ ಹೊರಟು ಬಿಟ್ಟ. ಅದನ್ನು ನೋಡುವ ಮೊದಲು ಯಾವ ತಪ್ಪಿಗೆ ಯಾವ ಶಿಕ್ಷೆ ಎಂಬುದನ್ನು ಶಾಸ್ತ್ರಗಳು ನಿಗದಿಪಡಿಸಿದ್ದವಲ್ಲವೇ? ಹೀನ ಕುಲದಲ್ಲಿ ಹುಟ್ಟಿದನೊಬ್ಬ ವೇದ ಮಂತ್ರ ಪಠಿಸಿದರೆ ಬುಡಸಹಿತ ನಾಲಿಗೆ ಕೀಳಲಾಗುತ್ತಿತ್ತು. ಅಂತ್ಯಜ ಬೀದಿಯಲ್ಲಿ ಬರುವಾಗ ಸಂಬೋಳಿ ಎಂದು ಕೂಗುತ್ತಾ, ಗೆಜ್ಜೆ ಕೋಲ ಕುಣಿಸುತ್ತಾ ತಾನಿಟ್ಟ ಹೆಜ್ಜೆ ಅಳಿಸಲು ಸೊಂಟಕ್ಕೆ ಕಸಬರಗಿ ಕೊಟ್ಟಿಕೊಂಡು ದೊಡ್ಡವರ ನೆರಳು ಬೀಳದಂತೆ ಬರಬೇಕಾಗಿತ್ತು. ಹಾಗೇನಾದರೂ ಬಂದರೆ ಕಲ್ಲುಗಳ ಹೊಡೆತ, ಒಟ್ಟಾರೆ ನರಕಯಾತನೆ. ಹೃದಯ ವಿದ್ರಾವಕ ಘಟನೆಗಳನ್ನು ಬಾಲ್ಯದಿಂದಲೇ ತೋರಿಸಿ ಅರ್ಥೈಸಿದ ಅಕ್ಕನಾಗಮ್ಮ ನಿಜವಾಗಿಯೂ ಇತಿಹಾಸ ಎಂದೆಂದಿಗೂ ಮರೆಯಲಾರದು. ಕಾರಣ, ಇಂಥ ಮೌಢ್ಯಗಳನ್ನು ಕಿತ್ತೆಸೆದ ಮಹಾವೀರನನ್ನು ಜಗತ್ತಿಗೆ ಪರಿಚಯಿಸಿದ್ದು ಅಕ್ಕನಾಗಮ್ಮ ಅಲ್ಲವೇ? ಹಾಗೆಯೇ ಅಗ್ರಹಾರ ತೊರೆಯುವಂತೆ ಮಾಡಿದ್ದು ಯಾವ ಪ್ರಸಂಗ? ಬಸವ ಸೂಕ್ಷ್ಮ ಸಂವೇದಿಯಾದಂತೆ ಅಷ್ಟೇ ದಿಟ್ಟತನ ಅವನಲ್ಲಿತ್ತು. ಉಪನಯನದ ಸಂದರ್ಭ ಬಂದೇ ಬಿಟ್ಟಿತು. ಆಗ ಜನಿವಾರ ಧರಿಸಬೇಕು ಕಡ್ಡಾಯವಾಗಿ, ಇಲ್ಲವಾದರೆ ಬ್ರಾಹ್ಮಣನಾಗಲಾರ ಮತ್ತು ವೇದ ಮಂತ್ರಗಳ ಅನುಷ್ಠಾನಕ್ಕೆ ಆತ ಅನರ್ಹ. ಅದಕ್ಕಾಗಿ ತಂದೆ ತಾಯಿಗಳು ಒತ್ತಾಯಿಸಿದರು. ಆದರೆ ಬಸವನ ತಿಳುವಳಿಕೆ ಆ ಕಾಲಕ್ಕಾಗಲೇ ಅವನ ವಯಸ್ಸನ್ನು ಮೀರಿ ಬೆಳೆದಿತ್ತು. ಮನುಷ್ಯನ ಶ್ರೇಷ್ಠತ್ವ ಹುಟ್ಟಿನಿಂದಲ್ಲ, ದೇವರು ಮೆಚ್ಚುವುದು ಭಕ್ತಿಗೆ. ಬೇಡರ ಕಣ್ಣಪ್ಪನ ಕತೆ ಹೇಳುತ್ತೀಯಲ್ಲ ಅಪ್ಪಾಜಿ ಎಂದಾಗ ತಂದೆ ನಿರುತ್ತರನಾದ. ವೇದ ವಿದ್ಯೆಯ ಭಂಡಾರ, ಆ ಜ್ಞಾನ ಪಡೆಯಲು ಉಪನಯವಾಗಲೇಬೇಕು, ಇಲ್ಲವಾದಲ್ಲಿ ಅಮೂಲ್ಯ ಪಾರಂಪರಿಕ ಜ್ಞಾನ ದೊರಕದು ಎಂದು ತಂದೆ ಮತ್ತೆ ಒತ್ತಾಯಿಸಿ ಹೇಳಿದಾಗ ಬಸವ ಚಿಂತಿತನಾದ. ಕೊನೆಗೆ ಜ್ಞಾನಾರ್ಜನೆಗೋಸ್ಕರ ಉಪನಯನವನ್ನು ಒಪ್ಪಿಕೊಂಡ, ತಂದೆ ತಾಯಿಗಳ ಸಮಾಧಾನಕ್ಕಾಗಿ. ಆದರೆ ಜನಿವಾರ ಧರಿಸಿ ಎಲ್ಲರಿಂದ ದೂರವಾಗಬೇಕಲ್ಲ, ನಾನು ಒಬ್ಬಂಟಿಯಾದನಲ್ಲ ಎಂಬ ಭಾವ. ಮನನೊಂದರು ತಂದೆ ತಾಯಿಯರಿಗೆ ಸಮಾಧಾನವಾಯಿತಲ್ಲ ಬಿಡು ಎಂದು, ಹಾಗೂ ಮತ್ತು ಎಲ್ಲ ಶಾಸ್ತ್ರಗಳಲ್ಲೂ ಪರಿಣಿತಿ ಹೊಂದಲು ಅವಕಾಶ ಸಿಕ್ಕಿತಲ್ಲ ಎಂದು ಸಮಾಧಾನ ಮಾಡಿಕೊಂಡ. ಹೀಗಿರುವಾಗ ವರ್ಣಾಶ್ರಮ ಪದ್ಧತಿ ವಿರೋಧಿಸುತ್ತಿದ್ದ. ಹಾಗೆ ಭೇದ ಸಂಸ್ಕೃತಿಯ ವಿರುದ್ಧವಾದ ಮನಸ್ಸು ಅವನದಾಗಿತ್ತು. ಹೀಗಾಗಿ ಮಾದರಸನಿಗೆ ಬಸವರಸನ ವಿರುದ್ಧ ದೂರುಗಳು ಬರಲಾರಂಭಿಸಿದವು. ಕೊನೆಗೊಂದಿನ ನಡೆದೇ ಹೋಯಿತು ವಿಚಾರ ಕ್ರಾಂತಿಯ ಜೊತೆಗೆ ಆಚಾರ ಕ್ರಾಂತಿ. ಬಸವಣ್ಣನವರ ಜೊತೆ ಅಕ್ಕನಾಗಮ್ಮ ಎಲ್ಲವನ್ನು ತೊರೆದು ಕಪ್ಪಡಿ ಸಂಗಮಕ್ಕೆ ಅಕ್ಕ ತಮ್ಮ ಜೊತೆಯಾಗಿ ಹೊರಡಬೇಕಾಯಿತು. ಬನ್ನಿ ಆ ಪ್ರಸಂಗವನ್ನು ನೋಡೋಣವೇ ಮುಂದಿನ ವಾರ. ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು. Bye.